ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಯಿತು, ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಈಗ ಖಾತೆಗಳ ತಿಕ್ಕಾಟ ನಡೀತಾ ಇದೆ. ಇನ್ನು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು, ಈ ರೀತಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಗೋಸ್ಕರ ಅವರು ಪಟ್ಟು ಹಿಡಿದಿದ್ದಾರೆ. ಖಾತೆ ಸಿಗದೇ ಇದ್ರೆ ನಾನು ಸಂಪುಟದಿಂದಾನೇ ಹೊರ ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರಂತೆ. ಸಿಎಂ ಡಿಕೆಶಿ ಕಚೇರಿಯಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ಬೇರೆ ಯಾವುದು ಬೇಡ, ನನಗೆ ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂತಂದ್ರೆ ನಾನು ಮಂತ್ರಿನೇ ಆಗಿರೋದಿಲ್ಲ ಅನ್ನುವಂಥ ಬಿಗಿ ಪಟ್ಟನ್ನ ಅವರು ಹಿಡಿದಿದ್ದಾರೆ. ಸೊ ಹೀಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾದಂತಹ ಹೊಸ ಸಂಕಟ ಶುರುವಾಗಿದೆ. ಸೊ ಬೆಂಗಳೂರನ್ನ ಬಹಳ ಹತ್ತಿರದಿಂದ ನೋಡಿರುವಂಥ ರಾಜಕಾರಣಿ ಅಂತಂದ್ರೆ ಅದು ರಾಮಲಿಂಗಾರೆಡ್ಡಿ ಅವರು. ಸೊ ಹೀಗಾಗಿ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು, ಆ ಖಾತೆ ಕೊಟ್ಟರೆ ಕೊಡಿ, ಇಲ್ಲ ಅಂತಂದ್ರೆ ಇಲ್ಲ, ನಾನು ಸಂಪುಟದಲ್ಲೇ ಇರೋದಿಲ್ಲ ಅನ್ನುವಂಥ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರಂತೆ. ಸೊ ರಾಮಲಿಂಗಾರೆಡ್ಡಿ ಅವ್ರನ್ನ ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಯಾಕೆಂತಂದ್ರೆ ಅವರು ಸೋಲಿಲ್ಲದ ಸರದಾರ, ಅದರ ಜೊತೆಗೆ ಹಿರಿಯ ಸಚಿವರು, ಹಿರಿಯ ಶಾಸಕರಾಗಿದ್ದಾರೆ. ಇನ್ನು ಬೆಂಗಳೂರನ್ನ ತುಂಬಾ ಹತ್ತಿರದಿಂದ ನೋಡಿರುವಂಥ ಮಂತ್ರಿಯವರು, ಅದರ ಜೊತೆಗೆ ಅನೇಕ ಬಾರಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೂಡ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಖಾತೆಗಳನ್ನು ಅವರು ನಿಭಾಯಿಸಿದ್ದಾರೆ. ಸೊ ಹೀಗಾಗಿ ನನಗೆ ಕೊಟ್ಟರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡಿ, ಇಲ್ಲ ಅಂತಂದರೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ನಾನು ಇರೋದೇ ಇಲ್ಲ ಅನ್ನುವಂಥ ಬಿಗಿ ಪಟ್ಟನ್ನ, ಜೊತೆಗೆ ಆ ಒಂದು ಕಂಡೀಷನನ್ನು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಕಿದ್ದಾರಂತೆ. ಸೊ ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮುಂದೆ ಈಗ ಒಂದು ಹೊಸ ಸವಾಲು ಎದುರಾಗಿದೆ. ಸೊ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಯಾವ ರೀತಿಯಾಗಿ ಈ ಒಂದು ಗೊಂದಲವನ್ನು ಅಥವಾ ಈ ಒಂದು ಪರಿಸ್ಥಿತಿಯನ್ನು ಅವರು ತಿಳಿಗೊಳಿಸ್ತಾರೆ, ಸಾಲ್ವ್ ಮಾಡ್ತಾರೆ, ಕಾದು ನೋಡಬೇಕು. ಸೊ ಒಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಂತೂ ಖಾತೆ ಹಂಚಿಕೆ ಆಗೋಕ್ಕಿಂತ ಮುಂಚೆನೇ ಒಂದು ಬಿಗಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನನಗೆ ಬೇರೆ ಖಾತೆಯನ್ನು ಕೊಟ್ಟರೆ ನಾನು ಒಪ್ಕೊಳ್ಳೋದಿಲ್ಲ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀರಾ ಕೊಡಿ, ಇಲ್ಲ ಅಂತಂದರೆ ನನಗೆ ಯಾವ ಖಾತೆನೂ ಬೇಡ ಅನ್ನುವಂಥ ಕಂಡೀಷನ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾದಂಥ ಬಿಗಿ ಪಟ್ಟು ಹಿಡಿದಿರೋದ್ರಿಂದ ಸಿಎಂ ಡಿಕೆಶಿಗೆ ಈಗ ಟೆನ್ಷನ್ ಶುರುವಾಗಿದೆ. ಸೊ ಒಂದು ಕಡೆ ಮಂತ್ರಿಗಳನ್ನು ಫೈನಲೈಸ್ ಮಾಡುವಂಥದ್ದು ಒಂದು ರೀತಿಯಾದಂಥ ಟೆನ್ಷನ್ ಆದರೆ, ಫೈನಲೈಸ್ ಆಗಿರುವಂಥ ಮಂತ್ರಿಗಳನ್ನು ಅಥವಾ ಅವರುಗಳಿಗೆ ಯಾವ ರೀತಿಯಾದಂಥ ಖಾತೆಗಳನ್ನು ಹಂಚಿಕೆ ಮಾಡಬೇಕು, ಯಾವ ಮಂತ್ರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು, ಇದು ಕೂಡ ಒಂದು ರೀತಿಯಾದಂಥ ಹಗ್ಗದ ಮೇಲಿನ ನಡಿಗೆ ಇದ್ದಂತೆ. ಸೊ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಖಾತೆ ಹಂಚಿಕೆ ಮಾಡುವಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರೆ, ಕಾದು ನೋಡಬೇಕು. ಸೊ ಈಗಂತೂ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಬಿಗಿ ಪಟ್ಟಿನಿಂದಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, 2023 ರಾಮಲಿಂಗಾರೆಡ್ಡಿ ಅವರು ಒಂದು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಥವಾ ಬೆಂಗಳೂರು ಸಂಬಂಧಪಟ್ಟಂತ ಒಂದು ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಒಂದು ಮಾತನ್ನ ಅವರಿಗೆ ಕೊಡಲಾಗಿತ್ತು. ಸೊ ಈಗ ಆ ಮಾತು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾದಂತಹ ಮುಳ್ಳಾಗಿದ್ಯಾ ಅಂತ. ಸೊ ಹಾಗಿದ್ರೆ ಆ ಮಾತೇನು ಅಂಡ್ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮಂಜುನಾಥ್? ರಾಹುಲ್, ಏನು ನಿನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥ ಸಚಿವರಿಗೆ ಈಗ ಖಾತೆ ಹಂಚಿಕೆ ಟೆನ್ಷನ್ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಏನು ಅಭಿವೃದ್ಧಿ ಖಾತೆ ಏನಿದೆ, ಈ ಒಂದು ಖಾತೆ ವಿಚಾರವಾಗಿ ಈಗ ಒಂದಷ್ಟು ಗೊಂದಲಗಳು ಶುರುವಾಗಿರುವಂಥದ್ದು. ಯಾಕಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಏನು ಹಿರಿಯ ಕಾಂಗ್ರೆಸ್ ನಾಯಕ ಜೊತೆಗೆ ಇರುವ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಪಟ್ಟನ್ನು ಹಿಡಿದಿರುವಂಥದ್ದು. ಯಾಕಂದರೆ 2023 ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನ ತಮ್ಮ ಬಳಿ ಇಟ್ಕೊಳ್ತಾರೆ. DCM ಆಗಿರುವ ಕಾರಣಕ್ಕೆ ಅವ್ರಿಗೆ ಬಿಟ್ಕೊಡ್ಲಾಗುತ್ತೆ. ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ
ಚರ್ಚೆ ಮಾಡ್ತಾರೆ. ರಾಮನಗರ ಇನ್ಚಾರ್ಜನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟು ಬೆಂಗಳೂರು ಉಸ್ತುವಾರಿಯನ್ನು ಅಥವಾ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಏನು ಉಸ್ತುವಾರಿ ಅಥವಾ ಏನು CM ಆದ ಸಂದರ್ಭದಲ್ಲಿ ತಮಗೆ ಈ ಒಂದು ಖಾತೆಯನ್ನು ಬಿಟ್ಟುಕೊಡ್ತೇನೆ ಅನ್ನೋ ಮಾತನ್ನು ಒಂದು ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ಒಂದು ಪಟ್ಟನ್ನು ಹಿಡಿದು ಕೂಳ್ತಿರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ಕೂಡ ಒಂದು ಭೇಟಿ ಮಾಡಿ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಇಲ್ಲವಾದರೆ ನನಗೆ ಯಾವುದೇ ಒಂದು ಖಾತೆ ಬೇಡ ನನಗೆ ಅನ್ನೋ ಒಂದು ತೀಕ್ಷ್ಣವಾದಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರನ್ನು ಕೂಡ ಕರೆಸಿ ಅವರ ಕಚೇರಿಯಲ್ಲಿ ಈಗ ಒಂದು ಸಂಧಾನ ಸಭೆಯನ್ನು ಕೂಡ ನಡೆಸಿದ್ರು. ಆದರೆ ಕೃಷ್ಣ ಬೈರೇಗೌಡರು ನನಗೂ ಕೂಡ ಇದೇ ಖಾತೆ ಬೇಕು ಅಂತ ಏನಿಲ್ಲ, ನನಗೆ ಕಂದಾಯ ಖಾತೆಯನ್ನು ಕೊಟ್ಟರೆ, ಕಂದಾಯ ಇಲಾಖೆಯನ್ನು ಕೊಟ್ಟರೆ ನನಗೆ ಸೂಕ್ತ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಈ ಒಂದು ಗೊಂದಲ ಕೂಡ ಇನ್ನೂ ಕೂಡ ತೆರೆ ಎಳೆದಿಲ್ಲ. ಏನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವರು ನೇರವಾಗಿ ಹೇಳಿರುವಂಥದ್ದು, ಇದು ಪಕ್ಷದ ನಿರ್ಧಾರ, ಹೈಕಮಾಂಡ್ ನಿರ್ಧಾರ, ಯಾರಿಗೆ ಯಾವ ಖಾತೆ ಕೊಡಬೇಕು ಅಥವಾ ಏನು ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇದು ಯಾವುದೇ ಗೊಂದಲ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಕೂಡ ಇಬ್ಬರು ಏನು ರಾಮಲಿಂಗಾರೆಡ್ಡಿ ಅವರು ಮತ್ತು ಕೃಷ್ಣ ಬೈರೇಗೌಡರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಸುದೀರ್ಘವಾದಂಥ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಮನವೊಲಿಸುವಂಥ ಕೆಲಸವನ್ನು CM ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಆದರೆ ಕೃಷ್ಣ ಬೈರೇಗೌಡರು ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ತೆರಳಿರುವಂಥದ್ದು. ಆದರೆ ರಾಮಲಿಂಗಾರೆಡ್ಡಿ ಅವರು CM ಕಚೇರಿಯಿಂದ ಹೊರಬಂದ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಒಂದಷ್ಟು ನಗು ಕಾಣ್ತಿತ್ತು. ಅದು ಎಲ್ಲ ಒಂದು ಕಡೆ ತಮಗೆ ಈ ಖಾತೆ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕು, ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರಾ ಅಥವಾ ಏನು ಈ ಒಂದು ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತಾರಾ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ರಾಹುಲ್. ರೈಟ್ ಮಂಜುನಾಥ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, CM ಕಚೇರಿಯಿಂದ ಸಚಿವ ರಾಮಲಿಂಗಾರೆಡ್ಡಿ ತೆರಳ್ತಾ ಇರುವಂಥದ್ದು. ಸೊ ಆಗಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅವರ ಮುಖದಲ್ಲಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನಗು ಕಾಣಿಸ್ತಿದೆಯೋ. ಸೊ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಒಂದು ಸೈನ್ ಅವರ ಮುಖದಿಂದ ಗೊತ್ತಾಗ್ತಾ ಇದೆ, ಅವರ ಮುಖದ ಎಕ್ಸ್ಪ್ರೆಷನ್ನಿಂದ ಗೊತ್ತಾಗ್ತಾ ಇದೆ. ಸೊ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿನೇ ಪಟ್ಟು ಹಿಡಿದಿದ್ದಾರೆ. ಕೊಟ್ಟರೆ ಈ ಖಾತೆ ಕೊಡಿ, ಇಲ್ವಾ ನನಗೆ ಯಾವುದೇ ಖಾತೆ ಬೇಡ, ನಾನು ಸಂಪುಟದಲ್ಲೂ ಕೂಡ ಇರೋದಿಲ್ಲ ಅನ್ನುವಂಥ ಕಂಡೀಷನನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಅವರು ಇಟ್ಟಿದ್ದಾರೆ. ಸೊ ಹೀಗಾಗಿ ಪೋರ್ಟ್ಫೋಲಿಯೋ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಅವರು ಬಯಸಿರುವಂತಹ ಖಾತೆ ಅವರಿಗೆ ಸಿಕ್ಕಿದೆಯಾ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ವಿಜುವಲ್ಸ್ನಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ತಮ್ಮ ಪಟ್ಟನ್ನು ಅವರ ಮುಂದಿಟ್ಟು ನನಗೆ ಕೊಟ್ಟರೆ ಇದೇ ಖಾತೆ ಬೇಕು ಅನ್ನುವಂಥ ಒಂದು ಸ್ಟ್ರಾಂಗ್ ಹೋಲ್ಡನ್ನು ಅವರು ಅಥವಾ ಆ ಕಂಡೀಷನನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಆ್ಯಂಡ್ ಈಗ ಅವರು ವಾಪಸ್ CM ಕಚೇರಿಯಿಂದ ತೆರಳಿದ್ದಾರೆ. ಸೊ ಬಹುಶಃ ಅವರ ಕಂಡೀಷನ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಪ್ಕೊಂಡಿರಬಹುದು ಅನ್ನುವಂಥ ಒಂದು ಭಾವನೆ ಅಥವಾ ಆ ಒಂದು ಫೀಲಿಂಗ್ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವರ ಮುಖದ ಎಕ್ಸ್ಪ್ರೆಷನ್. ಆ್ಯಂಡ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಜುನಾಥ್. ಹಾಗಿದ್ರೆ ಸಂಪುಟ ರಚನೆನೇ ಒಂದು ಸರ್ಕಸ್ ಆಯಿತು ಅಂತಾದರೆ ಈಗ ಸಂಪುಟ ರಚನೆ ಆದ ನಂತರ ಪೋರ್ಟ್ಫೋಲಿಯೋ ಹಂಚಿಕೆ ಕೂಡ ಮತ್ತೊಂದು ರೀತಿಯಾದಂತಹ ಚಾಲೆಂಜ್. ಸೊ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಅದರ ಜೊತೆಗೆ ಯಾವೆಲ್ಲ ಸಚಿವರು ಇದೇ ಥರದ ಕಂಡೀಷನ್ ಹಾಕಿ ಸ್ಪೆಸಿಫಿಕ್ ಆಗಿ ನನಗೆ ಇದೇ ಪೋರ್ಟ್ಫೋಲಿಯೋ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಿದೆಯಾ ಮಂಜುನಾಥ್? ರಾಹುಲ್, ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನು ಒಂದಷ್ಟು ಹಿರಿಯ ಸಚಿವರು ಮಾಡಿರುವಂಥದ್ದು. ಅದರಲ್ಲೂ ಕೂಡ DCM ಆಗಿರುವಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಹಿಂದೆ ಗೃಹ ಖಾತೆಯನ್ನು ನಿರ್ವಹಿಸಿದ್ರು. ಆದರೆ ಅವರು ಈ ಒಂದು ಸಚಿವ ಸಂಪುಟ ಸೇರೋದಕ್ಕೂ ಮುನ್ನ ತನಗೆ ಗೃಹ ಖಾತೆ ಬೇಡ, ತನಗೆ ಕಂದಾಯ ಇಲಾಖೆಯನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಕಂದಾಯ ಇಲಾಖೆಯನ್ನು ಕೊಡಲಿಕ್ಕೆ CM ಅವರು ನಿರ್ಧಾರ ಮಾಡಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ಅದರಲ್ಲೂ ಕೂಡ ಹಿಂದೆ DCM ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಳಿಯೇ ಈ ಒಂದು CM ಆಗಿದ್ರು ಕೂಡ ಈ ಒಂದು ಖಾತೆಯನ್ನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ತಮ್ಮ ಬಳಿಯೇ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕೂಡ ಚರ್ಚೆಗಳಿದೆ. ಆದರೆ ಈಗ ರಾಮಲಿಂಗಾರೆಡ್ಡಿ ವರ್ಸಸ್ ಕೃಷ್ಣ ಬೈರೇಗೌಡರು ಆಗಿರುವಂಥದ್ದು. ಯಾಕಂದರೆ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೆ ಇದ್ರು ಕೂಡ ಅವರಿಗೆ ಈಗಾಗಲೇ ತಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷಗಳ ಕಾಲ ಕಂದಾಯ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು, ಜೊತೆಗೆ ಜನರ ಪರ ಒಂದು ಕೆಲಸಗಳನ್ನು ಮಾಡಿದ್ರು. ಹಾಗಾಗಿ ಜನರ ಪರ
ರೈತರ ಪರ ಕೆಲಸ ಮಾಡಲಿಕ್ಕೆ ನನಗೆ ಕಂದಾಯ ಇಲಾಖೆಯನ್ನು ಕೊಟ್ಟರೆ ಸೂಕ್ತ ಅನ್ನೋದು ಅವರು ಕೂಡ ವಾದ ಆಗಿರುವಂಥದ್ದು. ಆದರೆ ಈಗ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಕುತೂಹಲ ಕೆಡಿಸಿರುವಂಥದ್ದು. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಬೆಂಗಳೂರಿನ ಶಾಸಕರು, ಬಹುತೇಕ ಕಾಂಗ್ರೆಸ್ ಶಾಸಕರು ರಾಮಲಿಂಗಾರೆಡ್ಡಿ ಪರವಾಗಿ ನಿಂತಿರೋದು, ರಾಮಲಿಂಗಾರೆಡ್ಡಿ ಪರವಾಗಿ ಒಂದು ಮಾತನ್ನು ಹೇಳಿರುವಂಥದ್ದು ಹೈಕಮಾಂಡ್ಗೂ ಮತ್ತು ಏನು CM ಅವ್ರಿಗೂ ಕೂಡ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಕೂಡ BBMP ಚುನಾವಣೆ ಮಾಡಿದ್ರು. ಆ ಸಂದರ್ಭದಲ್ಲಿ GB ಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಅವ್ರ ನೇತೃತ್ವದಲ್ಲಿ ಹೋದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಮುಂದೆ ಬರುವಂಥ GB ಚುನಾವಣೆಯಲ್ಲಿ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಗ್ರಿಪ್ ಇದೆ, ಜೊತೆಗೆ ಅವರ ಅನುಭವ ಕೂಡ ಸಾಕಷ್ಟಿದೆ. ಯಾಕಂದರೆ ಬೆಂಗಳೂರಿನ ಸುಮಾರು ವರ್ಷಗಳಿಂದ ಇಲ್ಲೇ ಅವರು ಶಾಸಕರಾಗಿ ಮತ್ತು ಉಸ್ತುವಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಚುನಾವಣೆ ತಂತ್ರಗಾರಿಕೆ ಮಾಡುವಲ್ಲಿ ಅವರು ಕೂಡ ನಿಪುಣರು. ಹಾಗಾಗಿ ಅವರ ಅನುಭವವನ್ನು ನಾವು ಬಳಸ್ಕೊಂಡಿದ್ದೆ. ಆದರೆ ಮುಂಬರುವಂಥ GB ಚುನಾವಣೆ ಮಂಜುನಾಥ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.